ಅವತ್ತಿನ ಕೃಷಿ ಸಚಿವರು ಒಂದು ದಿನ ಕೂಡ ಬರಲೇ ಇಲ್ಲ. ಅತಿವೃಷ್ಟಿ ಆದಾಗ ಇಲ್ಲ ತಾವುಗಳೇ ಸಾಕ್ಷಿ ಇರ್ತಕ್ಕಂಥ ಮುಖಂಡರುಗಳು ಹೇಳ್ಬೇಕು, ಏನಾದ್ರೂ ಸರ್ಕಾರದ ಕಡೆಯಿಂದ ಕೃಷಿ ಸಚಿವರು ಬಂದಿದ್ರ? ಬರಲಿಲ್ಲ. ಈಗ ನಾನು ಹೇಳ್ತಕ್ಕಂಥದ್ದು ಆಯ್ತು, ಸಚಿವ ಸಂಪುಟ ಇನ್ನೂ ವಿಸ್ತರಣೆ ಆಗಿಲ್ಲ, ಪಾಪ ಅವ್ರೇನೋ ರಾಜಕೀಯ ಲೆಕ್ಕಾಚಾರಗಳು ಉಲ್ಟಾ ಸೀದಾ ಆಗೋಗ್ತದೆ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅಮಾವಾಸ್ಯೆ ಕಳಿತು, ಇನ್ನು ಆಷಾಢ ಶುರು ಆಗ್ತದೆ, ಇನ್ನೊಂದು ತಿಂಗಳು ಆಷಾಢದಲ್ಲಿ ಅದೇನು ಸಚಿವ ಸಂಪುಟ ಪೂರೈಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇದ್ರ ಮಧ್ಯೆ ಬಡವಾಗ್ತಕ್ಕಂಥವ್ರು ಯಾರು? ರೈತರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ್ರೂ ಸಹ ಬಂದು ಅಥವಾ ಚುನಾಯಿತ ಪ್ರತಿನಿಧಿಗಳು ಇಲ್ಲಿರ್ತಕ್ಕಂಥ ಶಾಸಕರನ್ನ ಜನ ಏನು ಆಯ್ಕೆ ಮಾಡಿ ವಿಧಾನಸೌಧ ಮೆಟ್ಲು ಹತ್ತಿಸಿದ್ದಾರೆ, ಅಂತವರು ಕೂಡ ಇಲ್ಲಿಗೆ ತಿರುಗಿ ನೋಡ್ಲಿಲ್ಲ. ಮತ್ತೊಂದು, ಇತ್ತೀಚೆಗೆ ಮುಖ್ಯಮಂತ್ರಿಗಳು ನೂತನವಾಗಿ ಆಯ್ಕೆ ಆದ್ಮೇಲೆ ಈಗ ಬಹುಶಃ ಒಂದು ವಾರ 10 ದಿನದಿಂದ ಕೊಟ್ಟಂತ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಒಂದು ಬಹಳ ಗಂಭೀರವಾದಂತ ಒಂದು ಚರ್ಚೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಜಲಾಶಯಗಳಲ್ಲಿ ನೀರಿಲ್ಲ, ಯಾರು ಕೂಡ ಬಿತ್ತನೆ ಮಾಡಕ್ ಹೋಗಬೇಡಿ ಅನ್ನೋದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಧ್ಯಮದ ಮೂಲಕ ಹೇಳ್ತಾರೆ. ಅಂದ್ರೆ ಬಹುಶಃ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಬಹಳಷ್ಟು ನಾಯಕರುಗಳು ಹಲವಾರು ಪಕ್ಷಗಳಿಂದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಒಂದು ಇತಿಹಾಸ ಇದೆ ಕರ್ನಾಟಕ ರಾಜ್ಯಕ್ಕೆ. ಆದ್ರೆ ಈ ರೀತಿಯಾದಂತ ಲಘುವಾದಂತ ಒಂದು ಹೇಳಿಕೆ ಯಾವ ಮುಖ್ಯಮಂತ್ರಿಗಳು ಕೂಡ ಯಾವ ರಾಜ್ಯದಲ್ಲೂ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಎಂದೂ ಕೂಡ ಯಾರು ಕೊಟ್ಟಂತದನ್ನ ನಾವು ಬೆಟ್ಟು ತೋರ್ಸಕ್ ಆಗೋದಿಲ್ಲ. ಅಷ್ಟು ಲಘುವಾಗಿ ಪರಿಗಣನೆ ಮಾಡ್ತಾರೆ. ಇನ್ನೊಂದ್ ಕಡೆ ನೋಡ್ತೇವೆ, ಇವತ್ತು ಗೋಶಾಲೆಗಳನ್ನ ತೆರಿಬೇಕು, ನಮ್ಗೆ ಮಾವುಗಳು ಸಂಗ್ರಹಣ ಆಗ್ತಾ ಇಲ್ಲ, ಹಾಗಾಗಿ ನಾವು ಕೊನೆಗೆ ಏನಾಗ್ತಾ ಇದೆ, ರೈತರುಗಳು ಮತ್ತೆ ಮೇವುಗಳಿಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿ ಮಾಡಿದಂತ ಆಕ್ಟ್ ಕಾಂಗ್ರೆಸ್ನವ್ರೆ ಮಾಡಿದ್ದಲ್ವಾ ಅದನ್ನ, ಆ ಆಕ್ಟಿನ ಅಡಿಯಲ್ಲಿ ಮಾಡಿದ್ರೆ ಆ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಮಿನಿಮಮ್ 80% ಜನ ರೈತರು ಒಪ್ಪಿಗೆ ಪಡ್ಕೋಬೇಕು ಅಂತ. ಇದು ಮಾಡಿರ್ತಕ್ಕಂಥದ್ದು ಕೂಡ ಆಕ್ಟ್ ಅಲ್ಲಿ, ಅಂದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಆಗಿಲ್ಲ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಆಗಿಲ್ಲ, ಜೊತೆಲಿ ಕನ್ಸೆಂಟ್ ಕೂಡ ಇವರೇನು 80-90 ಅಂತ ಇದ್ದಾರೆ. 95% ಜನ ನಂಬಾದ. ನಾನು ಹೇಳ್ತೇನೆ, ನಾವು ಕಣ್ಣಾರೆ ಪಾದಯಾತ್ರೆ ಮಾಡಿದಾಗ ನಾವು ಜನರ ಹತ್ರದಲ್ಲಿ ಭೇಟಿ ಮಾಡಿ ಮಾತಾಡ್ಸಿರ್ತಕ್ಕಂಥದ್ದು. ಈಗಲೂ ಬೇಕಾದ್ರೆ ಒಂದು ಅದಾಲತ್ ಅಂತಕ್ಕಂಥದ್ದು ಮಾಡೋಣ, ಒಂದು ಕಾರ್ಯಕ್ರಮ, ರೈತರ ಅದಾಲತ್ನ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಬರ್ಲಿ ಜನ. ಎಷ್ಟು? ಈಗ 26 ಗ್ರಾಮ ಅಷ್ಟೇ, 2 ಪಂಚಾಯತಿ, 9 ರೆವಿನ್ಯೂ ಗ್ರಾಮಗಳು. ಬರ್ಲಿ ಜನ, ಎಷ್ಟು ಜನ ಒಪ್ಪಿಗೆ ಸಲ್ಲಿಸಿದ್ದಾರೆ, ಎಷ್ಟು ಜನ ಈ ಪ್ರಾಜೆಕ್ಟ್ ವಿರುದ್ಧವಾಗಿದ್ದಾರೆ, ಎಷ್ಟು ಜನ ಭೂಮಿ ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಸರ್ಕಾರ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್ ಬಿಡುಗಡೆ ಮಾಡಬೇಕು. ಹೌದು, ಈಗ ಸರ್ಕಾರ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಈಗ ನಾವು ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಹೇಳಿ. ಅದು ಕೇಳಾಯ್ತು ಬಿಡ್ರಿ, ಅದಾದ್ಮೇಲೆ ಅದನ್ನು ಕೇಳಿದ ಅದನ್ನು ಕೇಳಿದ್ರು. ಈಗ ಪರಿಷ್ಕರಣೆ ಮಾಡಬೇಕು ಗ್ಯಾರಂಟಿ ಇದು ಅನ್ನೋದು 3 ವರ್ಷ ಆದ್ಮೇಲೆ ಅರಿವಾಗಿದೆ. ಮುಂಚೆ ಏನಂದ್ರು ಹಿಂದಿದ್ದಂತ ಮುಖ್ಯಮಂತ್ರಿಗಳು, ಅದು ಬಹಳ ಫೇಮಸ್ ಡೈಲಾಗ್ ಇದೆಯಲ್ಲ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಎಲ್ರಿಗೂ ಫ್ರೀ, ಅವನಿಗೂ ಫ್ರೀ, ಇವನ್ಗೂ ಫ್ರೀ ಎಂದು ಈಗ ಮತ್ತೆ ಪರಿಷ್ಕರಣೆ ದತ್ತ ಹೋಗಿದ್ದಾರೆ.